ಬೇಕಾದು ಅವ್ರಲ್ಲಿ ಕಳಿಸಿದ್ರು. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ನಮ್ಮ ಯೂಟ್ಯೂಬ್ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವತ್ತಿನ ವ್ಲಾಗ್ ಏನಿದೆ ಅಂದರೆ, ನಾನು ಓರಿಯನ್ ಮಾಲ್ಗೆ ಹೋಗಿದ್ವಲ್ಲ, ಅಲ್ಲಿ ಕಲೆಕ್ಷನ್ ಅಷ್ಟು ಚೆನ್ನಾಗಿರಲಿಲ್ಲ, ಅದಕ್ಕೆ ಬಟ್ಟೆ ತೊಗೊಂಡಿರಲಿಲ್ಲ. ಅದಕ್ಕೆ ನಾನು ಸಂಜು ಅಪ್ಪು ಒಂದೇ ಕಲರ್ ಡ್ರೆಸ್ ತೊಗೊಳ್ಳೋಣ ಅಂದ್ಬಿಟ್ಟು ಇವತ್ತು ಹೋಗ್ತಾ ಇದ್ದೀವಿ. ಯಾವ ಬಟ್ಟೆ ತೊಗೋತೀವಿ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ವೀಡಿಯೋನ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ. ಆ್ಯಂಡ್ ಲೈಕಾಗಿ ಯಾರೋ ಹೇಳಿದ್ರಿ, ಕಮೆಂಟ್ ಮಾಡಿದ್ರಲ್ಲ ಹೇರ್ ಕಟ್ ಮಾಡಿಸಿ ಅಂತ. ಅವ್ರೇನು ಹೇಳಿದ್ರು ಹೇಳು ಡಾಕ್ಟ್ರು? ಅದು ರ್ಯಾಶ್ ಇದೆ, ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿದ್ರು ಅವರು. ಅಂದರೆ ಲೈಕ್ ಏನಂತಿದ್ದವರು, ಅದು ತುಂಬ ರ್ಯಾಶ್ ಇದ್ರೆ ಅಂದರೆ ಕಚ್ಬಿಡುತ್ತೆ. ಅದು ಯಾರ ಜೊತೆನೂ ಕೋಪ್ರೇಟ್ ಮಾಡಿದ್ರೆ ಮಾತ್ರ ಮಾಡೋಕ್ಕಾಗೋದು. ನಾವು ಅದಕ್ಕೆ ಲೈಕಾಗೆ ಸ್ವಲ್ಪ ಸ್ಟೈಲಿಶಾಗಿ ಮಾಡಿಸೋಣ ಅಂತ ಕೇಳಿದ್ವಿ. ಬಟ್ ಅವರು ಕೋಪ್ರೇಟ್ ಮಾಡಿದ್ರೆ ಮಾತ್ರ ಮಾಡೋಕ್ಕಾಗಲ್ಲ ಅಂದರು. ಅದಕ್ಕೆ ನಾವು ಬೇರೆ ಕಡೆ ವಿಚಾರಿಸ್ತಾ ಇದ್ದೀವಿ. ನೋಡೋಣ, ಆದಷ್ಟು ಬೇಗ ಹೇರ್ ಕಟ್ ಮಾಡಿಸ್ಬೇಕು. ಅವಳು ಇಲ್ಲೇ ಕೂತವಳೆ. ಮಾಡಿಸೋದ್ನು ಹೇರ್ ಕಟಿಂಗ್ ಮಾಡಿಸೋದ್ನು ವ್ಲಾಗ್ ಮಾಡ್ತೀನಿ. ಮಗನೇ ಆನಂದ ತಂದಪ್ಪ ಯಾರಪ್ಪ. ಡ್ಯಾನ್ಸ್ ಆಡಲ್ತೀಯ ನೀನು? ಹೆಂಗೆ ಆಡೋದು ಡ್ಯಾನ್ಸ್? ಹೆಂಗೆ ಆಡೋದು? ಹಿಂಗ ಗುಡ್ ಬಾಯ್. ಬರ್ತಾ ಇದೆ, ಅದಕ್ಕೆ ನಾವು ಇವಾಗ ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಗಾಡಿಲೇ ನಿಲ್ಲಿಸ್ಬಿಟ್ಟು ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಕಣು ಮಳೆ ಹೋಗ್ಬೇಕಾ ನೀನು? ಹಾಂ, ಮಳೆ ಶೂ ನೋಡು, ಶೂ ಹೊಟ್ಟೆ ನೋಡೈತಾ? ನೋಡೈತಾ ಹೊಟ್ಟೆ? ಬೆಂಗಳೂರು ಫುಲ್ಲು ಮಳೆ, ಅದಕ್ಕೆ ನಾವು ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡ್ರಿ ಎಷ್ಟು ಮಳೆ. ಉಪ್ಪು ತಿಂತ್ಯಾ? ಬೇಡವಂತವನಿಗೆ. ಇವತ್ತು ನಾನು ಮೆಜೆಸ್ಟಿಕ್ ಹತ್ರ ಇರೋ ಅಲಂಕಾರ್ ಕಾಂಪ್ಲೆಕ್ಸಿಗೆ ಬಂದಿದ್ದೆ. ತುಂಬ ವರ್ಷ ಆಯಿತು ನಾನು ಇಲ್ಲಿ ಪರ್ಚೇಸ್ಗಿಂಗ್ ಬಂದು. ಸೊ ಇವತ್ತು ನೋಡೋಣ, ನಾವು ಕಲೆಕ್ಷನ್ ಆಲ್ಮೋಸ್ಟ್ ಮುಂಚೆಲ್ಲ ತೊಗೊತಿದ್ದೆ, ಬಟ್ ಈಗ ಜಸ್ಟ್ ಆನ್ಲೈನಲ್ಲಿ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಟ್ರೈ ಮಾಡೋಣ ಅಂದ್ಬಿಟ್ಟು ಅಲಂಕಾರ್ ಕಾಂಪ್ಲೆಕ್ಸಿಗೆ ಬಂದಿದ್ದೀನಿ. ನೋಡೋಣ ಇಲ್ಲಿ ಯಾವ್ದು ತಗೊಳ್ಳೋದು ಅಂತ. ಇಲ್ಲಿ ಸಂಡೇ ಹೊತ್ತು ತುಂಬ ಚೆನ್ನಾಗಿರುತ್ತೆ ಕಲೆಕ್ಷನ್ನು. ಮಾಮೂಲಿ ದಿವಸದಲ್ಲಿ ನನಗಷ್ಟು ಲೈಕ್ ಆಗಿಲ್ಲ. ಅಲಂಕಾರ್ ಫುಲ್ಲು ನೋಡಿದೆ, ಚೆಕ್ಔಟ್ ಮಾಡಿದೆ. ಬಿಕಾಸ್ ನನಗೆ ಪಾರ್ಟಿ ವೇರ್ ಡ್ರೆಸ್ ಬೇಕಿತ್ತು. ನನಗೂ ಸಂಜುಗೂ ಅಪ್ಪುಗೂ 3 ಜನಕ್ಕೂ ಒಂದೇ ಕಲರಲ್ಲಿ ಬೇಕಿತ್ತು ಡ್ರೆಸ್ಸಸ್. ಬೇಬಿ ಬಾಯ್ಸ್ ಇದೆ ಬಟ್ಟೆ. ಇಲ್ಲಿ ಯಾವ್ದು ಚೆನ್ನಾಗೈತೆ ಅಂತ ನೋಡೋಣ. ಯಾವ್ದು ಚೆನ್ನಾಗಿಲ್ಲ ಇಲ್ಲೇ ನೋಡೋಣ. ಅಪ್ಪುಗೆ ಅಲಂಕಾರಲ್ಲಿ ಬಂದಿದ್ದೀವಿ, ನೋಡೋಣ ಯಾವ್ದು ತಗೊಳ್ಳೋದು ಅಂತ. ಗ್ರೌಂಡ್ ಫ್ಲೋರಲ್ಲಿ ನಂಗೆ ಅಷ್ಟು ಲೈಕ್ ಆಗಿಲ್ಲ, ಅದಕ್ಕೆ ನಾನು ಫಸ್ಟ್ ಫ್ಲೋರಲ್ಲಿ ನೋಡೋಣ ಅಂತ ಫಸ್ಟ್ ಫ್ಲೋರಿಗೆ ಬಂದ್ವಿ. ಫಸ್ಟ್ ಅಪ್ಪುಗೆ ತೊಗೊಬೇಕು. ಅಪ್ಪುಗೆ ತೊಗೊಂಡಾದ್ಮೇಲೆ ಅವ್ನಿಗೆ ತೊಗೊಂಡಿದ್ದೆ ಸೇಮ್ ಕಲರ್ ನನಗೂ ಸಂಜುಗೂ ತೊಗೊಳ್ಳೋಣ ಅಂದ್ಬಿಟ್ಟು ನೋಡಿದೆ. ಇಲ್ಲೊಂದು ಅಂಗಡಿ ಇತ್ತು ಅಪ್ಪುಗೆ, ಅಲ್ಲೇ ನೋಡೋಣ ಅಂತ ಬಂದೆ. ನೋಡಿ ಯಾವ ಥರ ತಗೋತೀಯ?
ಅಣ್ಣ ಇದು ಇವನ್ ಸೈಜಾ ಇವನ್ ಸೈಜಾ ಹಾಂ ಸರಿ. ಕೂತ್ಕೊಳ್ಳಿ. ಹೊಸ್ದಾಗಿ ಯಾರೋ ಬಂದಿಲ್ವಾ? ಹೊಸದಾಗಂದ್ರೆ ಈ ಥರ ಇಲ್ಲಾಂದ್ರೆ ಮಾಮೂಲಿ ವೈಟ್ ಇದೆ, ವೈಟ್ ಬೇರೆ ಕಲರ್. ಈ ಥರ ಪ್ಯಾಂಟ್ಸ್ ಇದೆಯಾ? ರೂಪಾ, ಅದೆಲ್ಲ ಹಿಡಿಬಾರ್ದು ರೂಪಾ. ಅದು ಚೆನ್ನಾಗಿತ್ತು ನೋಡಿ ಗ್ರೀನ್. ಹ್ಞೂ ಇದಾ? ತೆಗಿಯೋದು. ಪ್ಯಾಂಟ್ ಈ ಥರದ್ದು ಯಾವುದು ಇಲ್ವಾ ಅಣ್ಣ? ಆ ಥರ ಡಿಪ್ ಪ್ಯಾಂಟ್ ಫಿಟ್ಟಿಂಗ್ ಪ್ಯಾಂಟ್ ಯಾವುದು ಇಲ್ವಾ ನಿಮ್ಮದು? ಬೇಕಾ ಚಿನ್ನಿದು? ಈ ಥರ ಓಲ್ಡ್ ಆಯ್ತಣ್ಣ, ಬೇರೆ ನ್ಯೂ ತೋರಿಸಿ ಅಣ್ಣ. ಇದು ಒಳಗೆ ಇದು ಫುಲ್ ಸ್ಲೀವ್ಸ್ ಮೇಲೆ ಜಾಕೆಟ್ ಬಿಸಿ ಮೇಲೆ ಜಾಕೆಟ್ ಚೆನ್ನಾಗಿ ಕಾಣ್ತದೆ. ಇದು ತುಂಬ ಓಲ್ಡ್ ಆಯ್ತು ಅದು. ಆಗಿದ್ರೆ ನಾವು ಸೂಟ್ ತೋರಿಸಿ ಅದು ಎಷ್ಟಿದೆ ಅದು ಕಾಸ್ಟು? ಅದೆಲ್ಲ ನಿಮಗೆ 1800 ಸ್ಟಾರ್ಟಿಂಗ್. 1800 ತೋರಿಸಿ. ಬೇಗ ಆಚೆ ಬಾ, ಆಚೆ ಬಾ ಬೇಗ. ಏಯ್ ಅಪ್ಪು, ಅಂಗಡಿ ನಡಿಂದ ಬೈಲಿ ಇಲ್ಲಿ. ಅಪ್ಪು ಶೂಟ್ ಹಾಕತ್ತೀಯಾ? ಶೂ, ಅದಕ್ಕೆ ಶೂ ತಗೋಬೇಕೀಗ. ಚಿನ್ನಿ ಕಾಮರ್ಸ್ ಶೂ ತೊಗೊಬೇಕು. ಗೈಸ್, ಇವಾಗ ನಾವು ಮೆರೂನ್ ಕಲರ್ ಈ ತಾನೆ ಇದು ಫೈನಲ್ ಮಾಡಿದ್ದೀವಿ. ಅಪ್ಪುಗೆ 2000 ಹೇಳ್ತವ್ರೆ. ಏನೋ ತಗೋ ನಿಂದ. ಇದು ಚೆನ್ನಾಯ್ತಾ? ಚೆನ್ನಾಯ್ತಾ? ಹಾಂ, ಇಲ್ಲಿ ನೋಡಿ ಅಪ್ಪು. ಅಪ್ಪು ಹೌದು, ಈ ಕಲರ್ ಅದೇ ಅಲ್ವಾ? ಇದು ಬೇಡ, ಈ ಕಲರ್ ಏನಕ್ಕೆ? ಅದೇ ಕಲರ್ ಕೊಡ್ತೀವಿ, ಕಾಟನ್ ಸೇಮ್ ಇದೆ, ಅದೇ ಥರ ಇದೆ, ಅದೇ ಬೇಕಾದ್ರೆ ಕೊಡ್ತೀನಿ, ನೋಡ್ತೀನಿ ಅಂತ. ಅದೇ ಕೊಡ್ಬಿಡಲ್ಲ? ಇದು 950 ಡಿಸ್ಕೌಂಟ್ ರೇಟ್ ಇದೆ, 1050 950 ಅದೇ ಕೊಡ್ತೀನಿ. ಓ ಗೌನದ ಗಿನಿವೇನು ಒಮ್ಮೆ ಕಲರ್ ಹಾಗೆ ಅಲ್ಲಿ ತೊಗೊಂಡ್ರೆ ಗೌನದಲ್ಲಿ ಕಲರ್ ಇದೆಯಲ್ಲ. ಇದ್ಯಾಕೆ ತೆಗ್ದಿಂಗಿಕ್ಕಿದೆ? ಮೇಲೆ ಮೇಲೆ ಯಾವುದು ಪಿಕಪ್ಪಲ್ಲಿ ಅದು ಇನ್ನೊಂದಿದೆ, ಅದು ಹಾಂ ಅದು ಈ ನಾಳೆ ನಿಜ ಎಲ್ಲಿ ತೋರ್ಸೋದು ಕೆಳಗಡೆ? ಇದೆಯಾ? ಹಾಂ ಇದೆ. ಹೋಯ್ ತೋರ್ಸೋದು. ಇದೆ ಅಲ್ಲಮ್ಮ, ಬೇರೆ ಏನು ಬೇಕು ಬಂದ ಸಾಕು. ಏಯ್ ಬನ್ನಿ. ಬೆಳಗ್ಗೆ ತಗೊಬಂದಿಲ್ವಾ? ಏನು ಬೇಕು? ನಾನು ಸಮೋಸ ತಗೊಂಡೆ, ಸಂಜು ಒಂದು ಕಚೋರಿ ತಗೊಂಡ. ಹೇಯ್ ಅವ್ರನ್ನ ಕಳಿಸಿದ್ರು. ಎಲ್ಲಿ? ಸಂಜುಗೆ ಕೋಟ್ ನೋಡಕ್ಕೆ ಬಂದಿದ್ವಿ. ವಾಶ್ ಕೋಟ್ ಅಲ್ಲ, ಪಾಸ್ಪೋರ್ಟ್ ಅಲ್ಲ, ಬ್ಲೇಸರ್. ಬ್ಲೇಸರ್ ಅಂತ.
ನನಗೂ ಅಪ್ಪಗೂ ತೊಗೊಂಡಾಯ್ತು ಸಂಜೆಗೆ. ಆ್ಯಕ್ಚುಲಿ ಇದು ಫುಲ್ ಕೋಟ್ ಚೆನ್ನಾಗೈತಲ್ವಾ. ಸಂಜು ಕೇಳು ವೆಡ್ಡಿಂಗ್ ಆ್ಯನಿವರ್ಸರಿ ತಗೊಳ್ಳೋಣ ಅಂತ ಅವನು. ಬಿಡು ಸಂಜು ಬೇಕಾದವ ಅಪ್ಪು ಅಪ್ಪು ಇಲ್ಲೇ ನಿಂಚ ಅಪ್ಪ ಅಂಕಲ್ ಪಕ್ಕ ನಿಂತ್ಕೋ. ಅಪ್ಪು ಇಲ್ಲ ಇಲ್ಲಿ ಹೌದಮ್ಮ. ಇದು ಯಾರು ಬರೆದ ಕಥೆಯ ನನಗಾಗಿ ಬಂದ ಗೆಳೆಯ. ಬಟ್ಟೆ ಎಲ್ಲ ತೊಗೊಂಡಾಯ್ತು. ಹಂಗೆ ಶೂಸು ತೊಗೊಂಡ್ಬಿಡೋಣ ಬಟ್ಟೆಗೆ ಮ್ಯಾಚಿಂಗಿಗೆ ಅಂತ ಬಂದ್ವಿ. ಫಾರ್ಮಲ್ಸ್ ತೊಗೊಂಡಿದ್ವಲ್ಲ ಅದಕ್ಕೆ ಮ್ಯಾಚಿಂಗಾಗಿ ಶೂ ತೊಗೊಳ್ಳೋಣ ಸಂಜುಗೂ ಅಪ್ಪುಗೂ ಅಂತ. ಅಪ್ಪುಗೆ ನೋಡಿದ್ವಿ ಫಸ್ಟು. ಈ ಶೂ ಚೆನ್ನಾಗಿತ್ತು, ಅವನ ಹತ್ರ ಈ ಥರ ಶೂ ಇರಲಿಲ್ಲ, ಚೆನ್ನಾಗಿ ಕಾಣುತ್ತೆ ಸೂಟ್ಗೆ ಅಂದ್ಬಿಟ್ಟು ಇದನ್ನೇ ತಗೊಂಡ್ವಿ. ಅವನಿಗೆ ಸೈಜು ಕೂಡ ನೋಡಿ ಚೆನ್ನಾಗಿತ್ತು, ಸೆಲೆಕ್ಟ್ ಮಾಡಿದ್ವಿ. ಆ್ಯಂಡ್ ಸಂಜುಗೂ ಕೂಡ ಈ ಥರದಲ್ಲೇ ಅವನು ಸೂಟ್ ಹಾಕೋತೀನಿ, ಅವನೇನೋ ಫಾರ್ಮಲ್ಸೇ ಹಾಕೋತೀನಿ ಈ ಸಲ ನನ್ನ ಬರ್ಡೇಗೆ ಅಂತೇಳಿದ ಅಂದ್ಬಿಟ್ಟು ಅವನು ಕೂಡ ಫಾರ್ಮಲ್ಸಿಗೆ ಮ್ಯಾಚ್ ಆಗಂಗೆ ಶೂಸ್ ತೊಗೊಳ್ಳೋಣ ಅಂದ್ಬಿಟ್ಟು ಅವನಿಗೂ ಶೂ ನೋಡಿದ್ವಿ. ಚೆನ್ನಾಗಿತ್ತು. ಬಟ್ಟೆ ಕರೆಕ್ಟಾಗಿರುತ್ತಾ? ಸ್ವಲ್ಪ ಡಾರ್ಕ್ ಆಯಿತು, ಸ್ವಲ್ಪ ಲೈಟ್ ಆಯಿತು. ಮ್ಯಾಚ್ ಆಗುತ್ತೆ ಮಗನಿಗೂ ಇಬ್ಬರು. ನಾನು ಜಾಸ್ತಿ ಶಾಪಿಂಗ್ ಮಾಡೋಕ್ಕೆ ಹೋಗಿಲ್ಲ, ಇಷ್ಟೇ ತೊಗೊಂಡಿದ್ದು. ಬಿಕಾಸ್ ನನ್ನ ಹತ್ರ ಬಟ್ಟೆ, ಶೂ, ಸ್ಲಿಪ್ಪರ್ ಎಲ್ಲ ಪ್ರತಿಯೊಂದು ತುಂಬ ಇದೆ. ಅದಕ್ಕೆ ನಾನು ಜಾಸ್ತಿ ಏನು ತೊಗೊಳಕ್ಕೆ ಹೋಗಿಲ್ಲ. ಬಿಕಾಸ್ 3 ಜನ ಒಂದೇ ಕಲರ್ ಬೇಕು ಅಂದ್ಬಿಟ್ಟು ಜಸ್ಟ್ ಡ್ರೆಸ್ ತೊಗೊಂಡ್ವಿ ಅಷ್ಟೇ. ಅಪ್ಪಗೂ ಸಂಜುಗೂ ಇರಲಿಲ್ಲ ಅಂದ್ಬಿಟ್ಟು ಅವರಿಬ್ಬರಿಗೂ ತೊಗೊಂಡ್ವಿ. ಇದಾಗಿತ್ತು ಇವತ್ತಿನ ವೀಡಿಯೋ. ನಿಮಗೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ.